ನಮಸ್ತೆ ದಾವಣಗೆರೆ. ಬಡವರ ಬಂಧು ಎಂದೇ ಖ್ಯಾತಿ ಪಡೆದಿದ್ದ ಕೆಟಿ ಜಂಬಣ್ಣನವರ ಸಂಕ್ಷಿಪ್ತ ಪರಿಚಯ ಇಲ್ಲಿದೆ. ದಾವಣಗೆರೆ ನಗರದ ಬೆಳವಣಿಗೆಗೆ ಹಲವಾರು ಜನರು ಕಾರಣರಾದವರ ಸಾಲಿನಲ್ಲಿ ಕೆಟಿ ಜಂಬಣ್ಣನವರು ಒಬ್ಬರು. 1944ರ ಸಮಯದಲ್ಲಿ ಅಂದಿನ ದಾವಣಗೆರೆ ನಗರಸಭೆಯ ಅಧ್ಯಕ್ಷರಾಗಿದ್ದ ಜಂಬಣ್ಣನವರ ಅವಧಿಯಲ್ಲಿ ಊರಿನ ಒಂದು ಬಡಾವಣೆ ನಿರ್ಮಾಣದ ಜೊತೆಗೆ ನಗರವನ್ನು ವಿಸ್ತರಿಸಿದ ಯಶಸ್ವಿ ಕಾರ್ಯ ನಡೆದಿದೆ. ಜೊತೆಗೆ ಬಡವರ ಮತ್ತು ಮಧ್ಯಮ ವರ್ಗದ ಜೀವನ ನಿರ್ವಹಣೆಗೆ ಸಹಾಯ ಮಾಡಿದ್ದಾರೆ. ಕೆಟಿ ಜಂಬಣ್ಣನವರು ವರ್ತಕರಾಗಿದ್ದರು. ನಂತರ ರಾಜಕೀಯ ಪ್ರವೇಶಿಸಿದರು. 1944ರಿಂದ 45ರವರೆಗೆ ದಾವಣಗೆರೆ ನಗರಸಭೆಯ 3ನೇ ಖಾಸಗಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ನಂತರ 1948ರಿಂದ 50 ಮತ್ತು 1957ರಿಂದ 58 ಈ ಸಾಲಿನಲ್ಲಿ ಇವರು ನಗರಸಭೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಯಶಸ್ವಿ ಅಧ್ಯಕ್ಷರೆಂದು ಕರೆಯಲ್ಪಟ್ಟವರು. ಇವರನ್ನು ಸತ್ಯಸಂಧರು, ಬಡವರ ಬಂಧು ಎಂದು ಕರೆಯಲಾಗುತ್ತಿತ್ತು. ಊರಿನ ಸುತ್ತಮುತ್ತಲಿನ ದಾವಣಗೆರೆ, ಆನೆಕೊಂಡ, ನಿಟ್ಟವಳ್ಳಿ ಕೆರೆಗಳನ್ನು ಒಡೆಸಿ ಊರನ್ನು ವಿಸ್ತರಿಸಿದರೆಂದು ಅಲ್ಲಿ ಸೈಟುಗಳನ್ನು ನಿರ್ಮಾಣ ಮಾಡಿ ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಕಡಿಮೆ ದರದಲ್ಲಿ ಅಂದರೆ 15, 30 ಹೆಚ್ಚೆಂದರೆ 50 ರೂಪಾಯಿನಂತೆ ಹಂಚಿದರಂತೆ. ಜೊತೆಗೆ ಇವರ ಅಧ್ಯಕ್ಷತೆಯಲ್ಲಿ ಸಮರ್ಪಕ ನೀರಿನ ವ್ಯವಸ್ಥೆ ಇದ್ದು ನಗರದ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸಿದವರು ಕೆಟಿ ಜಂಬಣ್ಣನವರು. ಇಲ್ಲಿನ ಬಂದೂರ್ ಕ್ಯಾಂಪ್ ಬಡಾವಣೆ ನಿರ್ಮಾಣಕ್ಕೆ ಕಾರಣರಾದವರು ಕೆಟಿ ಜಂಬಣ್ಣನವರು. ಹೀಗಾಗಿ ಅವರ ಹೆಸರನ್ನೇ ಈ ಬಡಾವಣೆಗೆ ಇಡಲಾಗಿದೆ, ಕೆಟಿ ಜಂಬಣ್ಣ ನಗರವೆಂದು. ಅದುವೇ ಕೆಟಿಜೆ ನಗರ. ಅವರ ಪ್ರತಿಮೆಯನ್ನು ಬಡಾವಣೆಯ ವೃತ್ತದಲ್ಲಿ ಸ್ಥಾಪಿಸಲಾಗಿದೆ. ಕೆಟಿಜೆ ನಗರ ಇಂದು ಜನನಿಬಿಡ ಪ್ರದೇಶವಾಗಿ ಬೆಳೆದು ನಿಂತಿದೆ. ಈಗಿನ ಪೀಳಿಗೆಯವರಿಗೆ ದಾವಣಗೆರೆ ಬೆಳೆದು ಬಂದಿರುವ ಪರಿಯನ್ನು, ಅದರ ಹಿಂದಿದ್ದ ಜನರ ಪರಿಶ್ರಮವನ್ನು ತಿಳಿಯಲು ಮತ್ತೆ ಭೇಟಿಯಾಗೋಣ. ಕೃಪೆ ದಾವಣಗೆರೆ ವಾಣಿ ಸಂಗ್ರಹ.